ಈ ಚುನಾವಣೆಯಲ್ಲಿ ಅದ್ಭುತ ಯಶಸ್ಸು ಕಂಡವರು ವೀರಭದ್ರಯ್ಯನವರ ಅಳಿಯ ಮಾರಿಗುಡಿ ಶಿವು. ಮಾರಿಗುಡಿ ಶಿವು. ಮಾರಿಗುಡಿ ಶಿವನಿಗೆ, ಮಾರಿಗುಡಿ ಶಿವನಿಗೆ ಅಪ್ಪಯ್ಯ, ನಾವು 60 ಅಡಿ ಕಟೌಟ್ ಹೇಳಿದ್ವಲ್ಲ, ಅದು ತಲೆ ಬಿದ್ದೋಗ್ಬಿಟ್ಟೈತಂತೆ. ಏನು ಮಾಡೋಣ ಈಗ? ತಲೆ ಅವಾಗ ಬೀಳಲಿಲ್ಲ ಕಣೋ, ಇವಾಗ ಬಿತ್ತು. ತಮ್ಮ ಇಳಿಸಲ್ಲ ಇಳಿಸಲ್ಲ ಇಳಿಸಲ್ಲ. ಶಿವನಿಗೆ 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 ಶಿವನಿಗೆ. ಆಯ್ತಾಯ್ತಾಯ್ತು ನೋಡ್ದ ಮಾವ, ನೀನ್ ಖುಷಿ ಪಡ್ತಿಲ್ಲ, ಆದ್ರೆ ನಿನ್ ಗೆಲುವಿಗೆ ಇಡೀ ಊರ್ ಜನರೇ ಖುಷಿ ಪಡ್ತಿದ್ದಾರೆ. ನೀನ್ ಅವ್ರಿಗೆಲ್ಲ ಏನು ಕೊಡಲ್ಲ, ಆದ್ರೂ ಅವರೆಲ್ಲ ನಮ್ಮನೆ ಮಗ ಗೆದ್ದಿದ್ದಾನೆ ಅನ್ನೋ ಖುಷಿ ಅವ್ರ ಕಣ್ಣಲ್ಲಿ ಗೆದ್ದು ಕಾಣ್ತಿದೆ. ನೀನೇ ನೋಡು. ಮಾವ, ಮಾವ, ಮಾಕಾಳೋ ನಾಣೆಯಾಗೂ ನಾನು ಗೆಲ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ. ನಾನು ಗೆದ್ದೆ ಅನ್ನೋ ಖುಷಿಗಿಂತ ನನ್ನ ಮಾವ ಸೋತ್ಬಿಟ್ರಲ್ಲ ಅನ್ನೋ ದುಃಖ ನನಗೆ ಸಾನಿ ಐತೆ. ಆದರೆ ನಂಗೆ ಗೊತ್ತೈತೆ ಮಾವ, ಈ ಜನಗಳ ಖುಷಿಯೆಲ್ಲ ನೋಡಿ ನೀವು ಖುಷಿ ಪಡ್ತೀರಾ ಅಂತ ನಂಗೆ ಗೊತ್ತೈತೆ. ಯಾಕಂದರೆ ಯಾವಾಗಲೂ ಜನರ ಖುಷಿನಾಗೆ ನಿಮ್ಮ ಖುಷಿನ ಕಂಡವ್ರು ನೀವು. ಅದೊಂದು ಸಮಾಧಾನ ನನಗೈತೆ ಮಾವ, ಅದೊಂದು ಸಮಾಧಾನ ನನಗೈತೆ. ಇದು ನನ್ನ ಗೆಲುವಲ್ಲ ಮಾವ, ಈ ಗೆಲುವು ನಿಮ್ದು ನಿಮ್ದು. ಮಾವ ಒಂದ್ ನಿಮಿಷ, ಗೆದ್ದಿದ್ಯಾ ಅನ್ನೋ ಖುಷಿ ಬಿಟ್ಟು ಇಲ್ಲೊಬ್ನೇ ಮಾತಾಡ್ತಾ ನಿಂತಿದ್ಯಲ್ಲ. ಬಾ ಮಾವ, ವಿನ್ನಿಂಗ್ ಸ್ಪೀಚ್ ಕೊಡ್ಬೇಕು ನೀನು. ಅಪ್ಪಯ್ಯ, ಆ ಓಟ್ ಎಣಿಸ್ತವ್ರನ್ನ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಎಲ್ಲನೂ ತಪ್ಪು ಎಣಿಸ್ಬಿಟ್ಟವನೆ. ಇವಾಗಲೇ ಹೋಗಿ ಎಲ್ಲನೂ ಬೆಂಕಿ ಹಚ್ಚಿಸ್ಬಿಡ್ತೀನಿ. ಪರಶು, ಮೋಡ ಹೊತ್ತು ನೋಡದೆ ಬರುತ್ತೆ, ಪೋರಿ ಗಂಡ ಕರಿದೇನೆ ಬರ್ತಾನೆ. ಸೋಲು ಹಾಗೆ ಕಣೋ, ಕರಿದೇ ಇದ್ದು ಬಂದುಬಿಡುತ್ತೆ. ಸದ್ಯಕ್ಕೇನು ಮಾಡಬೇಡ, ಸುಮ್ಮನೆ ಇರು. ಮಾರಿಗುಡಿ ಮಹಾಜನಗಳೇ, ಈಗ ನಿಂತಿರೋ ಮೊದಲನೇ ಎಲೆಕ್ಷನ್ ಅಲ್ಲೇ ಎಷ್ಟೋ ವರ್ಷದಿಂದ ಈ ಊರಿನ ಅಧ್ಯಕ್ಷರಾಗಿರ್ತಕ್ಕಂಥ ವೀರಭದ್ರಯ್ಯನವ್ರನ್ನೇ ಸೋಲ್ಸಿರುವಂತ ಶಿವಣ್ಣನವರಿಂದ ವಿನ್ನಿಂಗ್ ಸ್ಪೀಚ್. ನನಗೆ ಹಿಂಗೆ ಮಾತಾಡಿ ಅಭ್ಯಾಸ ಇರೋ ಮನ್ಸ ನಾನಲ್ಲ. ನಾನಾಯ್ತು, ನನ್ನ ಕೆಲಸ ಆಯಿತು, ನನ್ನ ಪಾಡಾಯಿತು, ನನ್ನ ವ್ಯಾಪಾರ ಆಯಿತು, ನನ್ನ ಅಂಗಡಿ ಆಯಿತು ಅಂತಿರೋ. ಅದು ಬಿಟ್ರೆ ನನ್ನ ತಂಗಿರು, ನನ್ನ ಮನೆ, ನನ್ನ ಹೆಂಡ್ರು ಪಾರು, ಆಟೆಯ ನನ್ನ ಜೀವನ. ಯಾವತ್ತೋ ಒಂದಿನ ನಾನು ಎಲೆಕ್ಷನ್ ನಿಂತ್ಕೊತೀನಿ, ನನಗೂ ಜನ ಬೆಂಬಲ ಕೊಡ್ತಾರೆ, ಒಂದೇ ಕಿತ್ತಾಗ ನನಗೆ ಗೆಲ್ಸ್ಬಿಡ್ತಾರೆ ಅಂತ ನನ್ನ ಕನ್ಸು ಮನ್ಸಾಗೋ ಅನ್ಕೊಂಡಿರ್ಲಿಲ್ಲ. ಆದರೆ ಇದೆಲ್ಲದಕ್ಕೂ ಕಾರಣ ಯಾರು ಗೊತ್ತಾ? ಅದು ನಮ್ಮ ಮಾವ. ಯಾಕೆ ಹೇಳಿ? ಹೆಣ್ಣು ಕೊಟ್ಟಿರೋ ಮಾವ ಕಣ್ಣು ಕೊಟ್ಟಿರೋ ದ್ಯಾವ್ರು ಅಂತಾರೆ. ನಮ್ಮ ಮಾವನೇ ಇರಲಿಲ್ಲ ಅಂದರೆ ನನಗಿಂತ ಚಿಂದಂತ ಹೆಣ್ರು ಸಿಗ್ತಿಲ್ಲ. ಅದಕ್ಕೆ ನನ್ನ ಗೆಲ್ಲೋನ ಮೊದಲನೇದಾಗಿ ನನ್ನ ಹೆಂಡ್ರು ಪಾರುಗೆ ಅರ್ಪಿಸ್ತೀನಿ. ನನ್ನ ಗೆಲುವನ್ನ ಇಡೀ ಮಾರಿಗುಡಿ ಜನತೆಗೆ ಅರ್ಪಿಸ್ತೀನಿ. ಈ ಗೆಲುವನ್ನ ನಮ್ಮವ್ವ ಮಾಕಾಳವಂಗ ಅರ್ಪಿಸ್ತೀನಿ. ಅಣ್ಣ, ಬರೀ ಮಾತೇ ಆಯ್ತು, ಸಿಹಿ ಹಂಚಲ್ವೇನಣ್ಣ? ಕಾರ್ಯಕರ್ತರೆಲ್ಲ ಕಾಯ್ಕೊಂಡಿದೀವಿ.
ಹೌದು ಹೌದು ಮಾವ, ಹೋಗಿ ನೀನು ನಿನ್ನ ಕೈಯಾರೆ ಹಂಚಬೇಕು ಎಲ್ಲರಿಗೂ ಸ್ವೀಟ್ನ. ಗೊರ್ಕೆ ಅಣ್ಣ, ಅಂಗಡಿನಲ್ಲಿ ಸ್ವೀಟ್ ಇಟ್ಟಿದ್ದೀನಲ್ಲ, ಎಲ್ಲರಿಗೂ ಹಂಚ್ಬಿಡಿ. ಅಲ್ಲ ಪಾರು, ಮೊದಲೇ ಹೆಂಗೆ ಸಿಹಿ ತಂದೆ ನೀನು? ಗಂಡನ ಗೆಲುವು ಹೆಂಡತಿಗೆ ಮೊದಲೇ ಗೊತ್ತಿರುತ್ತೆ ಮಾವ. ನೀನು ಸುಮ್ಮನೆ ಹೋಗು, ಹೋಗು ಮಾವ, ಹೋಗು. ಪಾರ್ವತಿ, ಓಹೋ, ಫುಲ್ ಉರ್ದೋಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಪಾರ್ವತಿ ಅಂತ ರಾಗ ಬೇರೆ ಹೇಳ್ತಿದ್ಯಾ? ಹಲೋ, ನಾನು ಇನ್ಮೇಲಿಂದ ಪಾರ್ವತಿ ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದಿರೋ ಶಿವು ಹೆಂಡತಿ ಡಾಕ್ಟರ್ ಪಾರ್ವತಿ ಶಿವು ಅಂತ ಕರಿಬೇಕು. ಗೊತ್ತಾಯ್ತಾ? ಮತ್ತೆ ಕಂಡ್ರೆ ಮೊಣಕೈನಲ್ಲೂ ಅಗಿತಾರಂತೆ. ಸದ್ಯಕ್ಕೆ ನಾನು ಮಾತಾಡೋ ಸ್ಥಿತಿನಲ್ಲಿಲ್ಲ, ಸುಮ್ಮನೆ ಹೊಟ್ಟವು. ಅಪ್ಪ, ಆದರೆ ನಾನು ಫುಲ್ ಜೋಶಲ್ಲಿ ಬಂದಿದ್ದೀನಲ್ಲ, ಇದಕ್ಕೆ ಫುಲ್ ಉರಿಸ್ಬೇಕು ಅಂತ. ಇಷ್ಟು ದಿನ ನೀನು ಮೆರೆದಿದ್ದಲ್ಲ, ಇನ್ಮೇಲೆ ನಾನು ಮೆರಿತೀನಿ. ನಿನ್ನ ಬಾಯಿಂದ ಸಣ್ಣ ಉಸಿರು ಆಚೆ ಬರೋದಕ್ಕೂ ಬಿಡಲ್ಲ ನಾನು. ಬಾಯಿ ಮುಚ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊತಾ ಇರಬೇಕು. ಏನು ಅನ್ಕೊಂಡಿದ್ದೆ ನೀನು? ನನ್ನ ಮಾವನ ಎಲೆಕ್ಷನಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತೀಯಂತೆ, ಆಮೇಲೆ ಮಾವನ ನೀನೇ ಕರೆಸಿ ನಾಮಪತ್ರನ ವಾಪಸ್ ತಗೋ ಅಂತೆ. ಆ ಪ್ಲ್ಯಾನ್ ವರ್ಕ್ ಆಗಲ್ವಂತೆ. ಆಮೇಲೆ ಎಲೆಕ್ಷನ್ ನಡೆಯುತ್ತಂತೆ, ಆ ಎಲೆಕ್ಷನಲ್ಲಿ ನೀನೇ ಗೆಲ್ತೀಯ ಅಂತ ಅಂದ್ಕೊಳ್ತೀಯಂತೆ ನೀನು. ಆದರೆ ಕೊನೆಗೆ ಗೆಲುವು ಅನ್ನೋದು ನನ್ನ ಗಂಡನ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತಂತೆ. ವಾ 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 ವಾ, ಏನು ಸೂಪರ್ ಆಗಿದೆ ಅಲ್ಲ ಸ್ಕ್ರೀನ್ ಪ್ಲೇ. ಐ ಲವ್ ಇಟ್. ಇದರಿಂದ ಒಂದು ಅರ್ಥ ಮಾಡ್ಕೊ, ನೀನೆಷ್ಟೇ ಹಾರಾಡಿದ್ರು, ಹೋರಾಡಿದ್ರು, ಕೂಗಾಡಿದ್ರು, ಕುಣಿದಾಡಿದ್ರು, ಗುದ್ದಾಡಿದ್ರು, ಗೆಲ್ಲೋದು ಸತ್ಯ ಮಾತ್ರ. ಈ ನೀತಿನ ನಿನ್ನ ಕೂದಲಿಲ್ಲಿರೋ ತಲೆ ಒಳಗಡೆ ಹಾಕ್ಕೊಂಡು ಬುದ್ಧಿ ಕಲಿ. ಇಲ್ಲ ಅಂದರೆ ನಾನೇನು ಸುಮ್ಮನೆ ಬಿಡಲ್ಲ, ನಿನ್ನ ರಕ್ತನ ಹೀರು ಬಿಡ್ತೀನಿ. ಈಗಲೂ ನಾನು ಅಂದಾಜು ಮಾಡಿದ್ರೆ ನೀನು ನಡೆಯುತ್ತೆ ಅಂತ ನಂಗೆ ಗೊತ್ತು. ಆದರೆ ಒಂದು ಮಾತು ನೆನ್ಪಿಟ್ಕೊ, ಅಂಗಡಿ ಶಿವನ ಎಲೆಕ್ಷನಲ್ಲಿ ಗೆಲ್ಲಿಸಿ ಹುಟ್ಟಿಸಿದ್ದಪ್ಪನೇ ಮಾಜಿ ಅಧ್ಯಕ್ಷ ಮಾಡಿರೋ ನನಗೆ ನಿನಗೆ ಮಣ್ಣು ಮುಗಿಸಿ ನಿನ್ನ ಬಣ್ಣನ ಬಯಲು ಮಾಡಿ ಇವ್ರ ಜನರ ಕೈಯಲ್ಲೇ ಕಲ್ಲಲ್ಲಿ ಓಡಿಸ್ಲಿಲ್ಲ, ನಾನು ನಿನ್ನ ಮಗಳೇ ಅಲ್ಲ, ನೆನ್ಪಿಟ್ಕೊ.